ನಿಮ್ಗೇನು ಆಗಲ್ಲ ಅಲ್ವಾ ಅಣ್ಣ? ಏನೂ ಆಗಲ್ಲ ಬಿಡ, ದೇವ್ರವನೇ. ಪೇಷಂಟ್ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಸಂಜೆ 6 ಗಂಟೆ ಒಳಗಡೆ ಆಪ್ರೇಷನ್ ಮಾಡಲೇಬೇಕು. ಸೊ ಕೌಂಟ್ರಲ್ಲಿ 4 ಲಕ್ಷ ಅಮೌಂಟ್ ಕಟ್ಬಿಡಿ, ಓ ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡಿ. ಓಕೆನಾ? 6 ಗಂಟೆ ಒಳಗಡೆ ಎಲ್ಲ ಅರೇಂಜ್ ಮಾಡಿ. ಸರಿ ಸರ್. ಓಕೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಸರಿ ಸರ್. ಏನಣ್ಣ ಮಾಡೋದು ಇವಾಗ? ಏನಾದರೂ ಮಾಡಲೇಬೇಕು ಕಣ. ಸರಿ ಮಗ, ಬಾ ಮಗ, ಬರೋಣ. ಅಣ್ಣ ಯಾಕೋ ಬಂದೆ? ಅಮ್ಮನ ಜೊತೆ ಇರೋದಲ್ವಾ? ಹೋಗ್ತೀನಿ, ಅದು ಅಮೌಂಟ್ಗೆ ಏನು ಮಾಡೋದು ಅಣ್ಣ? ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಕಣ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಲೆ ಕೆಡ್ಸ್ಕೊಂಬೇಡ ಬಿಡು ಮಗ, ಏನಾದ್ರು ಒಂದು ಮಾಡೋಣ. ಏನಾದರೂ ಮಾಡಲೇಬೇಕು ಮಗ. ನಾನು ಯಾರನ್ನು ಕೇಳಿದೆ ಮಗ, ಎಲ್ಲೂ ಅಡ್ಜಸ್ಟ್ ಆಗಿಲ್ಲ. ನಾನು ಟ್ರೈ ಮಾಡ್ತಿದ್ದೀನಿ ಕಣ, ಎಲ್ಲೂ ಅಡ್ಜಸ್ಟ್ ಆಗ್ತಿಲ್ಲ. ಏನು ಮಗ ಮಾಡೋದು ಇವಾಗ? ಒಂದು ಗೊತ್ತಾಗ್ತಿಲ್ಲ ಮಗ. ತಲೆ ಕೆಡ್ಸ್ಕೊಂಬೇಡ ಬಿಡು ಮಗ, ಏನಾದ್ರು ಒಂದು ಮಾಡೋಣ. ಏನೋಪ್ಪ, ಈ ಕಷ್ಟ ಕಾಲದಲ್ಲಿ ಒಡವೆ ಆಡೋಣ ಅಂದರೆ ಮನೇಲೊಂದು ಒಡವೆನೂ ಇಲ್ಲ. ಬೇರೆ ದಾರಿ ಏನೂ ಇಲ್ಲ, ಯೋಚನೆ ಮಾಡೋಕ್ಕೆ ಟೈಮು ಇಲ್ಲ. ಮನೆ ಪತ್ರ ಅಡೈಕಣ. ಮನೆ ಪತ್ರ ಏನೋ ಅಡ ಇಕ್ಬೋದು ಕಣ, ಬಟ್ ಈಗ ಅರ್ಜೆಂಟ್ಗೆ ಯಾವ ಫೈನಾನ್ಸಲ್ಲೂ ದುಡ್ಡುಗಳು ಕೊಡಲ್ಲ. ತಲೆ ಕೆಡ್ಸ್ಕೊಂಬೇಡ ಬಿಡು ಮಗ, ನಂಗೆ ಗೊತ್ತಿರೋರೊಬ್ರು ಫೈನಾನ್ಷಿಯರ್ ಅವ್ರೆ, ಅವ್ರ ಹತ್ರ ಕೇಳೋಣ, ಕೊಟ್ಟೆ ಕೊಡ್ತಾರೆ. ಅರ್ಜೆಂಟಲ್ಲಿ ಅಮೌಂಟ್ ಕೊಡಂಗಿದ್ರೆ ನಡಿ ಮಗ, ಕೊಡ್ತಾರೆ ಬಾ ಮಗ. ಸರಿ, ಕೀ ಕೊಡು, ಮನೆ ಪತ್ರ ತಗೊಂಡು ಹೋಗ್ತೀವಿ. ಸರಿ, ಬಾ ಮಗ, ಹೋಗೋಣ. ಮಗ, ಅಮೌಂಟ್ ಅಡ್ಜಸ್ಟ್ ಆಗುತ್ತಲ್ವ ಮಗ? ತಲೆ ಕೆಡ್ಸ್ಕೊಂಬೇಡ ಬಾ ಮಗ, ನಂಗೆ ಗೊತ್ತಿರೋರೆ ಕೊಡ್ತಾರೆ. ನಮಸ್ತೆ ಅಣ್ಣ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ರಿ ಅಪರೂಪ ಆಗೋಯ್ತು ನಿಮ್ಮ ದರ್ಶನ? ಏನಿಲ್ಲ ಅಣ್ಣ, ಕಷ್ಟ ಬಂದಾಗ ನಿಮ್ಮಂಥವ್ರ ಹತ್ರ ಬರಲೇಬೇಕಲ್ಲ ಅಣ್ಣ. ಇವ್ನು ನನ್ನ ಫ್ರೆಂಡು ದರ್ಶನ್ ಅಂತ, ಇವ್ರ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ ಅಮೌಂಟ್ ಇದ್ರೆ ಬೇಕಿತ್ತು. ನಮ್ಮ ಪರಿಸ್ಥಿತಿ ಸರಿ ಇಲ್ಲಪ್ಪ, ಕೊಟ್ಟಿರೋ ದುಡ್ಡು ಯಾವುದು ವಾಪಸ್ ಬಂದಿಲ್ಲ. ಹೆಂಗಪ್ಪ ಕೊಡಿ ನಿಮಗೆ? ಹಂಗೆ ಅನ್ಬೇಡಣ್ಣ, ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಬಡ್ಡಿ ಎಷ್ಟಾದರೂ ಪರವಾಗಿಲ್ಲ. ಇವ್ರ ತಾಯಿಗೆ ತುಂಬ ಹುಷಾರಿಲ್ಲ ಅಣ್ಣ, ದಯವಿಟ್ಟು ಹೆಂಗಾದರೂ ಅಡ್ಜಸ್ಟ್ ಮಾಡಿಕೊಡಿ ಅಣ್ಣ, ಪ್ಲೀಸ್ ಅಣ್ಣ. ಬಡ್ಡಿ ಏನೋ ಕೊಡ್ಬೋದು, ಆದರೆ ಯಾವ ಗ್ಯಾರಂಟಿ ಮೇಲೆ ಕೊಡಲಿ? ಪ್ಲೀಸ್ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಜಮೀನು ಪತ್ರನೋ ಮನೆ ಪತ್ರನೋ ಏನೇನು ಇದ್ದಿದ್ರೆ ಟ್ರೈ ಮಾಡ್ಬೋದಾಗಿತ್ತಪ್ಪ. ಮನೆ ಪತ್ರ ಆಯ್ತು, ಅದನ್ನೇ ಕೊಡೋಣ ಮಗ. ಕೊಡು ಮಗ. ಮನೆ ಪತ್ರ ಇದೆ, ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ ಸರ್. ಯಾರ ಹೆಸರಲ್ಲಿದೆ ಇದು? ಹಣ ಹೆಸರು. ಕೊಡ್ಬೋದು. ಅಮೌಂಟ್ ಎಷ್ಟು ಬೇಕು ಅಂತ ಹೇಳಿದ್ರಿ? ಅಣ್ಣ 4 ಲಕ್ಷ ಅಣ್ಣ. 4 ಲಕ್ಷನಾ? ಅಣ್ಣ. ಹಲೋ, ಅಲ್ಲಿ ಮಹೇಶನ ಹತ್ರ 4 ಲಕ್ಷ ದುಡ್ಡು ಇಸ್ಕೊಂಬಂದಲ್ಲ, ಅದನ್ನು ಮತ್ತೆ ಬಾಂಡ್ ಪೇಪರ್ ತಗೊಂಬ. ಓಕೆ.
ಚೆಕ್ ಮಾಡ್ಕೊಳ್ಳಿ. ಸರಿ ಇದೆ ಅಣ್ಣ. ಅಲ್ಲೊಂದು ಸೈನ್ ಹಾಕಿ. ನೀವೊಂದು ಶ್ಯೂರಿಟಿ ಒಂದು ಸೈನ್ ಹಾಕಿ. ಇಲ್ಲ ಅಣ್ಣ. ಹಾಂ, ಅಲ್ಲೇ. ಓಕೆ ಓಕೆ, ಕೊಡಮ್ಮ, ತಗೊಳ್ಳಿ. ಒಂದ್ಸರಿ ಚೆಕ್ ಮಾಡಿ. ಇಲ್ಲ ಅಣ್ಣ, ನಂಬಿಕೆ ಇದೆ. ನೋಡೋರಲ್ಲ ಪೇಪರ್. ಓಕೆ ಅಣ್ಣ. 5% ಬಡ್ಡಿ. ಸರಿ ಅಣ್ಣ. 1ನೇ ತಾರೀಕು ಕರೆಕ್ಟಾಗಿ ಬಡ್ಡಿ ಬಂದ್ಬಿಡ್ಬೇಕು. ಹಸು ನಿಧಾನದಲ್ಲೂ ನಡೀತದೆ. ಓಕೆ ಅಣ್ಣ, ಆಯ್ತು. ಬಟ್ ನೀವೇನಾದ್ರು ಬಡ್ಡಿ ಏನಾರ ಕರೆಕ್ಟಾಗಿ ಕೊಡ್ಲಿಲ್ಲ ಅಂತಂದ್ರೆ ಹಾ. ಕಥೆನೇ ಬೇರೆ ಇರ್ತದೆ. ಅರ್ಥ ಸರಿ ಆಯ್ತಾ? ಅಣ್ಣ, ಆಯ್ತು. ಓಕೆ ಅಣ್ಣ. ಓಕೆ ಹಾಂ, ಓಕೆ ಅಣ್ಣ. ಬರ್ತೀವಣ್ಣ. ಸರಿ ಆಯ್ತು. ಹಾಂ, ಥ್ಯಾಂಕ್ ಯು. ಅಣ್ಣ, ಬಾಯ್. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೊಟ್ಟು ಬನ್ನಿ, ಮಿಸ್ ಮಾಡಬೇಡಿ. ಇದೊಳಗಡೆ ಇಡು. ಸರಿ ಮಗ, ಥ್ಯಾಂಕ್ಸ್ ಮಗ, ನಿಂದ ತುಂಬ ಉಪಕಾರ ಆಯಿತು. ಬಿಡು ಮಗ, ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ಯಾವುದು. ನಡಿ ಮಗ, ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೀನಿ, ಅವ್ನು ಬರ್ತಾನೆ. ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಸರಿ ಮಗ, ಅಲ್ಲೇ ಬಂದು ಸಿಗ್ತೀನಿ. ಬಾಯ್ ಮಗ. ಏನ್ರೋ ಒಂದು ಡೀಲ್ ಸಿಗಲಿಲ್ಲ, ಟೀ ಕುಡಿಯೋಕ್ಕೂ ದುಡ್ಡಿಲ್ದಂಗೆ ಆಗೋಯ್ತು. ಏನು ಮಾಡೋದು? ಎಷ್ಟು ದಿನನೇ ಸುಮ್ಮನಿದ್ದೀವಂತೆ ಬಿಡುಗರು, ಮುಂದೆ ಯಾವ್ದಾದ್ರು ಒಳ್ಳೆ ಡೀಲ್ ಸಿಗ್ತದೆ. ಏನು ಸಿಗುತ್ತೋ ಏನೋಪ್ಪ, ನಮ್ಮ ಟೈಮೇ ಸರಿ ಇಲ್ಲ. ಏನೋ ಒಂದು ಮಾಡೋಣ ಬಿಡುಗರು. ಏನು ಮಾಡೋದಪ್ಪ, ₹1 ದುಡ್ಡಿಲ್ದಂಗೆ ಆಗೋಯ್ತು. ಈ ಸಲ ಏನನ್ನ ಆಗಲಿ ಒಳ್ಳೆ ಡೀಲ್ ಹಿಡಿಬೇಕು. ಈ ಸರಿ ಒಳ್ಳೆ ಡೀಲ್ ಹಿಡಿಬೇಕು. ಹಿಡಿಯೋಣ. ಉಮೇಶ್ ಫೈನಾನ್ಸಿಂದ ಬರ್ತಾವ್ರೆ ಅಂದರೆ ಪಕ್ಕಾ ದುಡ್ಡು ಇಟ್ಟಿರ್ತಾರೆ ಕಣ.
ಏಯ್ ಬ್ಯಾಗ್ ಕೊಡ. ಬಿಟ್ಬಿಡ್ರು, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಬಿಟ್ಬಿಡ್ರು, ಆಸ್ಪತ್ರೆಲಿ ಅಡ್ಮಿಟ್ ಮಾಡ್ಬಿಟ್ಟಿದ್ದೀನಿ ಬಿಟ್ಬಿಡ್ರು, ದುಡ್ಡು ಕಟ್ಟಲೇಬೇಕು ಬಿಟ್ಬಿಡ್ರು, ದಯವಿಟ್ಟು ಬಿಟ್ಬಿಡ್ರು, ಪ್ಲೀಸ್ ಕಣ್ರು. ಏಯ್ ನಿನ್ ಕತೆ ಕಟ್ಕೊಂಡು ನನಗೇನಾಗಬೇಕು? ಕೊಡೋ ಬ್ಯಾಗು. ನಾನು ಕೊಡಲ್ಲ. ಕೊಡಲ್ವಾ ನೀನು? ದರ್ಶನ್ ಎಲ್ಲಿ? ಬಂದಿಲ್ಲ. ಎಲ್ಲೋದ?